ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮ್ ಐಚ್ಛಿಕ ಕನ್ನಡದ ಕುರಿತು ನೋಡ್ತಾ ಇದ್ದೀವಿ. ಅದೇ ಪ್ರಶ್ನೆ, ಕೇಶಿರಾಜನ ಶಬ್ದಮಣಿ ದರ್ಪಣದ ಆಧಾರದಲ್ಲಿ ಸಂಧಿ ಪ್ರಕರಣವನ್ನು ಕುರಿತು ವಿವರವಾಗಿ ಪ್ರಬಂಧವನ್ನ ಬರೆಯಿರಿ ಅಥವಾ ವಿವರಿಸಿ ಅಂತ ಕೇಳ್ಬೋದು. ಇದು ಸಂಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಪ್ರಬಂಧ ಮಾದರಿಯಲ್ಲಿ ಅಥವಾ ವಿಸ್ತೃತ ರೂಪದಲ್ಲಿ ಉತ್ತರವನ್ನ ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಈ ಒಂದು ಪ್ರಶ್ನೆಗೆ ನಾವು ಮೊದಲನೇದಾಗಿ ಬರೀಬೇಕಾಗಿರೋದು ಪೀಠಿಕೆಯನ್ನ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಕೇಶಿರಾಜನ ಕ್ರಿಸ್ತಶಕ 1260 ಶಬ್ದಮಣಿ ದರ್ಪಣ ಗ್ರಂಥವು ಅತ್ಯಂತ ಶ್ರೇಷ್ಠ ಹಾಗೂ ಪ್ರಾಮಾಣಿಕ ಕೃತಿಯಾಗಿದೆ. ಕೇಶಿರಾಜನು ತನಗಿತ್ತ ಪೂರ್ವರಿದ್ದ ನಾಗವರ್ಮನ ಕರ್ನಾಟಕ ಭಾಷಾಭೂಷಣಂ ಮುಂತಾದ ವ್ಯಾಕರಣ ಗ್ರಂಥಗಳನ್ನು ಅಧ್ಯಯನ ಮಾಡಿ ಹಳೆಗನ್ನಡ ಭಾಷೆಯ ನಿಜವಾದ ಸ್ವರೂಪವನ್ನು ಸೂತ್ರ, ವೃತ್ತಿ, ಉದಾಹರಣೆಗಳ ಮೂಲಕ ನಿರೂಪಿಸಿದ್ದಾನೆ. ಶಬ್ದಮಣಿ ದರ್ಪಣದ ಪ್ರಥಮ ಅಧ್ಯಯನವೇ ಸಂಧಿ ಪ್ರಕರಣ. 2 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳು ಅಥವಾ ವರ್ಣಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಭಂಗ ಬಾರದಂತೆ ಒಂದಕ್ಕೊಂದು ಸೇರುವುದಕ್ಕೆ ಸಂಧಿ ಎಂದು ಹೆಸರು. ಕೇಶಿರಾಜನು ಈ ಅಧ್ಯಯನದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಂಧಿ ಸ್ವರೂಪ, ಪ್ರಸ್ತಮ ತದ್ಭವಗಳ ನಿಯಮಗಳು ಹಾಗೂ ಸಂಧಿ ವಿಕಾರಗಳನ್ನು ಅತ್ಯಂತ ಶಾಸ್ತ್ರೀಯವಾಗಿ ವಿವರಣೆಯನ್ನು ನೀಡಿದ್ದಾನೆ. ಸಂಧಿ ಪ್ರಕರಣದ ವಿವರಣೆ ಕೇಶಿರಾಜನ ಸಂಧಿಗಳನ್ನು ಮೂಲಭೂತವಾಗಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಎಂದು ವಿಭಾಗಿಸಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ನಾವು ಈ ಸಂಧಿ ಪ್ರಕರಣಗಳು ಅಂತ ಏನು ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ನಾವು ಪೀಠಿಕೆಯನ್ನು ಬರೀಬೇಕು. ಅದಾದ ನಂತರ ಅರ್ಥ ಅಂತ ಹಾಕಿ 2 ಅಥವಾ ಅದಕ್ಕಿಂತ ಹೆಚ್ಚು ಅಲ್ಲಿಂದ ಹಿಡಿದು ಈ ವಿವರಣೆಯನ್ನು ಮಾಡಿದ್ದಾನೆ ಇಲ್ಲಿಯವರೆಗೂ ನಾವು ಅರ್ಥವನ್ನು ಬರಿಬೇಕಾಗತ್ತೆ. ಇದರಲ್ಲಿ ಎಲ್ಲ ಒಂದೇ ಸಮನಾಗಿ ಬಂದಿದೆ, ಅದನ್ನ ನೀವು ಸಪ್ರೇಟ್ ಆಗಿ ಬರೀರಿ. ಅದಾದ ನಂತರ ಇದು ಸಂಧಿ ಪ್ರಕರಣ ವಿವರಣೆ ಅಂತ ಹಾಕಿ ಇದಿಷ್ಟು ಪಾಯಿಂಟ್ನ ಬರೀಬೇಕು. ಇದರಲ್ಲಿ ನಾವು ಮೂಲಭೂತವಾಗಿ ಸಂಸ್ಕೃತ ಸಂಧಿಗಳು ಮತ್ತು ಕನ್ನಡ ಸಂಧಿಗಳನ್ನು ನೋಡ್ತೀವಿ. ಮೊದಲನೇದಾಗಿ ಕನ್ನಡ ಸಂಧಿಗಳು. ಕನ್ನಡದ 2 ಶಬ್ದಗಳು ಕೂಡಿ ಸಂಧಿ ಆಗುವಾಗ ಕನ್ನಡ ಸಂಧಿಗಳು ಏರ್ಪಡುತ್ತವೆ. ಇವುಗಳಲ್ಲಿ ಪ್ರಮುಖವಾಗಿ 2 ವಿಧ. ಅದರಲ್ಲಿ ಸ್ವರ ಸಂಧಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದು ಸ್ವರ ಸಂಧಿ. ಅದರಲ್ಲಿ ಮತ್ತೆ ಎರಡನೇದಾಗಿ ಲೋಪ ಸಂಧಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಅರ್ಥ ಕೆಡದಿದ್ದಲ್ಲಿ ಪೂರ್ವ ಸ್ವರವು ಲೋಪವಾಗುವುದು. ಉದಾಹರಣೆಗೆ ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಓಕೆನಾ. ಮೂರನೇದಾಗಿ ಆಗಮ ಸಂಧಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಲೋಪ ಮಾಡಿದರೆ ಅರ್ಥ ಭಂಗವಾಗುವ ಸಂದರ್ಭದಲ್ಲಿ ಯಕಾರ ಅಥವಾ ವಕಾರಗಳು ಹೊಸದಾಗಿ ಬಂದು ಸೇರುತ್ತವೆ. ಯಕಾರ ಇ, ಎ, ಐ ಸ್ವರಗಳ ಮುಂದೆ ಸ್ವರ ಬಂದಾಗ ಯಕಾರವಾಗುತ್ತದೆ. ಉದಾಹರಣೆಗೆ ಮನೆ ಪ್ಲಸ್ ಅನ್ನು, ಮನೆಯನ್ನು. ವಕಾರಾಗಮನ ಅಂದರೆ ಅದರಲ್ಲಿ ಬರುವಂಥ ಅ, ಆ, ಉ, ಓ, ಔ ಸ್ವರಗಳ ಮುಂದೆ ಸ್ವರವು ಬಂದಾಗ ವಕಾರ ಆಗುತ್ತದೆ. ಉದಾಹರಣೆಗೆ ಗುರು ಪ್ಲಸ್ ಅನ್ನು, ಗುರುವನ್ನು. ಇದಿಷ್ಟು ಈ ಆಗಮ ಸಂಧಿ ಆಗಿದೆ. ಇನ್ನು ಮುಂದೆ ವ್ಯಂಜನ ಸಂಧಿ, ಅದರಲ್ಲಿ ಆದೇಶ ಸಂಧಿ ಅಂತಾನೂ ಕರಿಬಹುದು. ಉತ್ತರ ಪದದ ಆದಿಯಲ್ಲಿರುವ ಕ, ತ, ಫ ವ್ಯಂಜನಗಳಿಗೆ ಕ್ರಮವಾಗಿ ಗ, ದ, ಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ ಮಳೆ ಪ್ಲಸ್ ಕಾಲ, ಮಳೆಗಾಲ. ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ಬೆನ್ನ ಪ್ಲಸ್ ತಟ್ಟಿತು, ಬೆಂದಟ್ಟಿತು. ಅದೇ ರೀತಿ ಕಣ್ ಪ್ಲಸ್ ಬನಿ, ಕಣ್ಬನಿ. ಇದಿಷ್ಟು ಈ ಕನ್ನಡ ಸಂಧಿಗಳಾಗಿದ್ವು. ಇದೇ ರೀತಿ ನೀವು ಉತ್ತರವನ್ನ ಎಕ್ಸಾಮ್ನಲ್ಲಿ ಬರೆದ್ರೆ ಆರಾಮಾಗಿ ಫುಲ್ ಮಾರ್ಕ್ಸ್ನ ನಾವು ತಗೋತೀವಿ. ಇನ್ನು ಎರಡನೇ ಒಂದು ಭಾಗ ಅಂದರೆ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಪದಗಳು ಒಂದಕ್ಕೊಂದು ಸೇರಿದಾಗ ಸಂಸ್ಕೃತ ಸಂಧಿಗಳಾಗುತ್ತವೆ. ಸಂಸ್ಕೃತ ಸಂಧಿಗಳು ಇವಿಷ್ಟು ಕೆಳಗೆ ನಾವು ತೋರಿಸ್ತೀನಲ್ಲ, ಇವಿಷ್ಟು ಸಂಸ್ಕೃತ ಸಂಧಿಗಳು. ಮೊದಲನೇದಾಗಿ ಸುವರ್ಣ ದೀರ್ಘ ಸಂಧಿ ಆಗಿರ್ಬೋದು. ಇದಕ್ಕೆ ಉದಾಹರಣೆ ದೇವ ಪ್ಲಸ್ ಆಲಯ, ದೇವಾಲಯಂ. ಗುಣಸಂಧಿ, ಮಹಾ ಪ್ಲಸ್ ಈಶ, ಮಹೇಶ. ವೃದ್ಧಿ ಸಂಧಿ, ಏಕ ಪ್ಲಸ್ ಏಕ, ಏಕೈಕ. ಎನಸಂಧಿ, ಅತಿ ಪ್ಲಸ್ ಅಂತ, ಅತ್ಯಂತ. ವ್ಯಂಜನ ಸಂಧಿಗಳು, ಸಂಸ್ಕೃತದ ವ್ಯಂಜನ, ಇವೆಲ್ಲ ಸಂಸ್ಕೃತದ ಸ್ವರ ಸಂಧಿಗಳಾಗಿದ್ವು. ಅಂದರೆ ಸುವರ್ಣ ದೀರ್ಘ ಸಂಧಿ ಆಗಿರ್ಬೋದು, ಗುಣಸಂಧಿ ಆಗಿರ್ಬೋದು. ಈಗ ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವ್ಯಾವು ಅಂದರೆ ಶುತ್ವ ಸಂಧಿ ಅಂದರೆ ಸತ ಪ್ಲಸ್ ಇತ, ಶಚಿತ್ತ. ಜ್ವಸ್ತವ ಸಂಧಿ,
ವಾಕ ಪ್ಲಸ್ ಈಶ ವಾಗೀಶ, ಅನುನಾಸಿಕ ಸಂಧಿ ಷಟ್ ಪ್ಲಸ್ ಮಾಸ ಷಟ್ ಮಾಸ. ಸ್ನೇಹಿತರೆ, ಇನ್ನು ಕೇಶಿರಾಜನ ವಿಶೇಷ ಸಂಧಿ ನಿಯಮಗಳು. ಆ ನಿಯಮಗಳು ಏನು ಹೇಳ್ತವೆ ಅಂತ ಈಗ ನೋಡೋಣ. ಶಬ್ದಮಣಿ ದರ್ಪಣದ ಪ್ರಕಾರ ಸಂಧಿಯಲ್ಲಿ ಕೇವಲ ಲೋಪ ಆಗಮನ ಆದೇಶಗಳಷ್ಟೇ ಇಲ್ಲ, ಈ ಕೆಳಗಿನ ವಿಕಾರಗಳು ಸಹ ನಡೆಯುತ್ತವೆ. ಅಂದ್ರೆ ಮೊದಲನೇದು ಸಂಧಿ ಲೋಪ. ಕೆಲವು ಕಡೆ ಸ್ವರದ ಮುಂದೆ ಸ್ವರವು ಬಂದು ಸಹ ಅದು ಸಂಧಿ ಆಗೋದಿಲ್ಲ. ಅದು ಯಾವ ಸಂದರ್ಭದಲ್ಲಿ ಅಂದರೆ, ಉದಾಹರಣೆಗೆ ಆ ಪ್ಲಸ್ ಅರಸಂ ಆರಸಂ, ಇಲ್ಲಿ ಯಕಾರ ಅಥವಾ ಆಗಲಿ ಓಕಾರ ಆಗೋದು ಅಥವಾ ಬರೋದಿಲ್ಲ, ಆಗಮನ ಆಗೋದಿಲ್ಲ. ಅದೇ ರೀತಿ ಅರಿಮಾಸ ದೋಷ, ಕನ್ನಡ ಪದ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡುವಾಗ ಸಂಧಿ ಮಾಡುವಂತಿಲ್ಲ, ಹಾಗೆ ಮಾಡಿದರೆ ಅದು ಅರಿ ಸಮಾಸ ದೋಷವಾಗುತ್ತದೆ. ಉದಾಹರಣೆಗೆ ಕನ್ನಡ ಪ್ಲಸ್ ಈಶ, ಕನ್ನಡ ಅನ್ನೋದು ಕನ್ನಡ ಪದ, ಈಶ ಅನ್ನೋದು ಸಂಸ್ಕೃತ ಪದ, ಇವೆರಡನ್ನು ಕೂಡಿಸಿದಾಗ ಕನ್ನಡೀಶ, ಇದು ಅಸಾಧು, ಈ ರೀತಿ ಬರೋದಿಲ್ಲ. ಆದರೆ ಬಿರುದು ಪ್ಲಸ್ ಅಂಕ ಬಿರುದಾಂಕ ಎಂಬಂತಹ ಕವಿ ಪ್ರಯೋಗಿಗಳಿಗೆ ಕೇಶಿರಾಜನು ವಿನಾಯಿತಿಯನ್ನ ನೀಡಿದ್ದಾನೆ. ಇದಿಷ್ಟು ಸ್ನೇಹಿತರೆ ಕೇಶಿರಾಜನು ಶಬ್ದಮನ್ಯ ದರ್ಪಣದಲ್ಲಿ ವಿವರಿಸುವಂತಹ ಸಂಧಿ ಪ್ರಕರಣಗಳು. ಇದಿಷ್ಟನ್ನು ನೀವು ವಿವರವಾಗಿ ಇದೇ ರೀತಿ ಎಕ್ಸಾಮ್ನಲ್ಲಿ ಬರೆದ್ರೆ ಫುಲ್ ಮಾರ್ಕ್ಸ್ನ ತಗೋಬಹುದು. ಇದಕ್ಕೆ ಸೂಕ್ತವಾದಂತಹ ಪೀಠಿಕೆ ಸಮಾರೋಪ ಏನಂದ್ರೆ, ಕೇಶಿರಾಜನ ಶಬ್ದಮಣಿ ದರ್ಪಣದ ಸಂಧಿ ಪ್ರಕರಣವು ಹಳೆಗನ್ನಡ ಭಾಷೆಯ ಧ್ವನಿಮಾತ್ಮಕ ಮತ್ತು ಹಾಗೂ ಸಮಾಸ ರಚನೆಯ ಮೂಲ ಸ್ವರೂಪವನ್ನು ಅರ್ಥೈಸಿಕೊಳ್ಳಲು ಅತ್ಯಂತ ಪರಿಣಾಮಕಾರಿಯಾಗಿದೆ. ಭಾಷೆಯಲ್ಲಿ ಅರ್ಥ ವ್ಯತ್ಯಾಸವಾಗದಂತೆ ಅಕ್ಷರಗಳು ಹೇಗೆ ವಿಕಾರಗೊಳ್ಳುತ್ತವೆ ಎಂಬುದನ್ನು ಸೂತ್ರಬದ್ಧವಾಗಿ ವಿವರಿಸುವಲ್ಲಿ ಕೇಶಿರಾಜನ ವೈಜ್ಞಾನಿಕ ದೃಷ್ಟಿಕೋನ ಎದ್ದು ಕಾಣುತ್ತದೆ. ಇಂದಿನ ಆಧುನಿಕ ಕನ್ನಡ ವ್ಯಾಕರಣಕ್ಕೂ ಶಬ್ದಮಣಿ ದರ್ಪಣದ ಸಂಧಿ ಪ್ರಕರಣವೇ ಭದ್ರವಾದ ಅಡಿಪಾಯವಾಗಿದೆ. ಇದಿಷ್ಟು ನೀವು ಬರಿಬೇಕಾಗತ್ತೆ. ಯಾವ ಪ್ರಶ್ನೆಯೂ ಸಂಧಿ ಪ್ರಕರಣದ ಕುರಿತು ಪ್ರಶ್ನೆಯನ್ನ ಕೇಳಿದ್ರೆ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.